ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಇವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವೇವ್ಸ್ ಕಂಪ್ಲೀಟ್ ಚಾಪ್ಟರ್ನ ಒನ್ ಶಾರ್ಟಲ್ಲಿ ಮುಗಿಸೋಣ. ತುಂಬ ಸಣ್ಣ ಚಾಪ್ಟರು, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಓನ್ಲಿ 3 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಆ್ಯಂಡ್ ಬಟ್ ಬಿಫೋರ್ ದಿಸ್, ಇದು ನನ್ನ ಲಾಸ್ಟ್ ಚಾಪ್ಟರ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ಇದು ನಿಮ್ಮ ಲಾಸ್ಟ್ ಒನ್ ಶಾರ್ಟ್ ಲೆಕ್ಚರ್. ಸೊ ಪಾರ್ಟ್ ಬಿ ಕಂಪ್ಲೀಟ್ಲಿ ಒನ್ ಶಾರ್ಟ್ಸ್ ಮುಗಿಸಿದ್ದೀನಿ, ಪಾರ್ಟ್ ಎ ಕಂಪ್ಲೀಟ್ಲಿ ಆಗಿದೆ. ಅದು ಬಿಟ್ಟು ನಿಮಗೆ ನ್ಯೂಮರಿಕಲ್ಸ್, ಚಾಪ್ಟರ್ ವೈಸ್ ನ್ಯೂಮರಿಕಲ್ಸ್ ಒನ್ ಶಾರ್ಟ್ ಮುಗಿಸಿದೆ. ನಂತರ 200 MCQs ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ. ಎಲ್ಲ ವೀಡಿಯೋಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಪ್ರತಿ ವರ್ಷ ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತು ಮಾಡ್ತಾಯಿದೆ. ಬಟ್ ಇವತ್ತು ಆಲ್ಮೋಸ್ಟ್ 1 ತಿಂಗಳು ಬಿಫೋರ್ ಇದು. ಐ ಥಿಂಕ್ ನಿಮ್ಮ ಎಕ್ಸಾಮ್ಗೆ ಇನ್ನೂ ಒಂದು ಮೋರ್ ದೆನ್, ಇವತ್ತಿನ್ನೂ 6th, ಇನ್ನು ನೆಕ್ಸ್ಟ್ ಮಂತ್ 6th ಎಕ್ಸಾಮ್ ಇರೋದು. ಅಲ್ಲಿವರೆಗೂ ಟೈಮ್ ಇದೆ. ಸೊ ಆರಾಮಾಗಿ ಓದಿ, ಟೆನ್ಷನ್ ತೊಗೊಬೇಡಿ. ಒನ್ ಶಾರ್ಟ್ಸ್ ಎಲ್ಲ ಇದೆ ನಿಮಗೆ. ನಾನು ಇದ್ದೀನಿ ಡೆಫಿನೆಟ್. ಲಾಸ್ಟ್ ಎಕ್ಸಾಮ್, ಈವನ್ ಡ್ಯೂರಿಂಗ್ ದ ಎಕ್ಸಾಮ್ ಡೋಂಟ್ ವರಿ, ದೇರ್ ಇಸ್ ಆಲ್ರೆಡಿ ಲಾಟ್ ಆಫ್ ಥಿಂಗ್ಸ್ ಆರ್ ಪ್ಲ್ಯಾಂಡ್. ನಿಮಗೆಲ್ಲ ಬರ್ತಾ ಇರುತ್ತೆ, ಅರ್ಥ ಆಯಿತಾ? ಸೊ ಆಲ್ ಐ ವಾಂಟ್ ಇಸ್ ಟೆನ್ಷನ್ ತೊಗೊಂಡಿರ ಫಿಸಿಕ್ಸ್ ಎಕ್ಸಾಮ್ಗೆ 70 ಔಟ್ ಆಫ್ 70 ಟಾರ್ಗೆಟ್ ಮಾಡಿ. ಇದಾದ ನಂತರ ನನಗೆ ಗೊತ್ತು ನೀವೇನೇನು ಕೇಳ್ತಾ ಇದ್ದಾವೆ ಎಲ್ಲ ಬರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಇನ್ನೂ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ಮಕ್ಕಳು, ಅರ್ಥ ಆಯಿತಾ? ಆ್ಯಂಡ್ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರು ನೋಡ್ತಾ ಇದ್ರು ಅಂದ್ಬಿಟ್ಟು. ನೀವೇ ಲೇಟ್ ನೈಟ್ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಟೈಮ್ ಕಮೆಂಟ್ ಮಾಡಿ ಎಷ್ಟೊತ್ತು ನೋಡ್ತಾ ಇದ್ದಾರೆ ಅಂದ್ಬಿಟ್ಟು. ಲೆಟ್ ಮಿ ಸಿ ದಟ್. ಓಕೆ, ಈಗ ಮಕ್ಕಳೇ, ಸೊ ಕಮಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್, ಇಲ್ಲಿ ಸೇಮ್ ಎರಡೇ ಕ್ವಶನ್ ಮಕ್ಕಳೇ. ಒಂದು, ನೀವು ಯಾವುದೇ ಮಾಡಲ್ ಪೇಪರ್ ತೆಗೆದು ನೋಡಿದ್ರು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಒಂದು ಅದ್ರ ಮೇಲೆ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ವೇವ್ಸ್ ಇರುತ್ತಲ್ವ, ಅದರ ಅಪ್ಲಿಕೇಶನ್ಸು, ಅದ್ರ ಮೇಲೇ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ಸ್ ಮೇಲೆ ನಂತರ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಡೆಫಿನೇಷನ್ ಹೇಳಿ, ಆಂಪೇರಿಯಲ್ ಮತ್ತು ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಬರೀರಿ ಅಂತ ಕೇಳ್ತಾರೆ. ಅಷ್ಟೇ ಸಿಂಪಲ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ ಮಕ್ಕಳೇ ವಾಟ್ ಈಸ್ ಬೇಸಿಕಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ನೋಡಿ, ವೆರಿ ಸಿಂಪಲ್. ಇದೊಂದು ಕೆಪಾಸಿಟರು. ಸೊ ಇಫ್ ಎ ಕರೆಂಟ್ ಈಸ್ ಪಾಸಿಂಗ್, ಇಫ್ ಯು ವಾಂಟ್ ಟು ಫೈಂಡ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ನಾನೊಂದು ಆಂಪೇರ್ ಸರ್ಕ್ಯೂಟಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಐ ಕ್ಯಾನ್ ಫೈಂಡ್ ಈಸಿಲಿ ವಾಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ? ಈಗ ಅದೇ ಪಾಯಿಂಟಲ್ಲಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಅಟ್ ದ ಪಾಯಿಂಟ್ ಬಿ. ನಾನೇನು ಮಾಡ್ತೀನಿ, ಈಗ ಅದೇ ಪಾಯಿಂಟಲ್ಲಿ ಇನ್ನೊಂದು ಆಂಪೇರ್ ಸರ್ಕ್ಯೂಟೆಲ್ಲ ಯೂಸ್ ಮಾಡ್ತೀನಿ, ಇನ್ನೊಂದು ಲೂಪ್ ಯೂಸ್ ಮಾಡ್ತೀನಿ, ಈ ಥರ. ಸೊ ಈಗ ಐ ಆಮ್ ಟ್ರೈಂಗ್ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಪಾಯಿಂಟ್ ಯೂಸಿಂಗ್ ದಿಸ್ ಲೂಪ್. ಹಾಗೇನಾಗುತ್ತೆ ಬೇಸಿಕಲಿ, ಈ ಲೂಪಲ್ಲಿ ಕರೆಂಟ್ ಬರ್ತಾ ಇದೆ, ಐ ಕ್ಯಾನ್ ಸೇ μ0 ಟೈಮ್ಸ್ ಆಫ್ I ಅಂತ ಹೇಳ್ಬೋದು. ವಾಟ್ ಅಬೌಟ್ ದಿಸ್ ಲೂಪ್? ದಿಸ್ ನೋ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಲೂಪ್, ರೈಟ್? ಸೊ ಅಂದರೆ ಸೇಮ್ ಪಾಯಿಂಟಲ್ಲಿ ಇಲ್ಲಿ ಲೂಪ್ ಯೂಸ್ ಮಾಡಿದ್ರೆ ಮ್ಯಾಗ್ನೆಟಿಕ್, ನನಗೆ ಅಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಅದೇ ಪಾಯಿಂಟಲ್ಲಿ ಇನ್ನೊಂದು ಲೂಪ್ ಯೂಸ್ ಮಾಡಿದ್ರೆ ಬರ್ತಾ ಇಲ್ಲ. ಹೌ ಇಟ್ ಇಸ್ ಪಾಸಿಬಲ್? ದಟ್ ಮೀನ್ಸ್ ದಿಸ್ ನೋ ಕರೆಂಟ್ ಇನ್ ಬಿಟ್ವೀನ್. ಏನಾಗ್ತಾಯಿದೆ ಕರೆಂಟು? ದಿಸ್ ಇಸ್ ವಾಟ್, ದೇರ್ ವಾಸ್ ಸಮ್ ಕೈಂಡ್ ಆಫ್ ಕಾಂಟ್ರಡಿಕ್ಷನ್ ಆ್ಯಂಡ್ ದೇರ್ ವಾಸ್ ಸಮ್ ಕೈಂಡ್ ಆಫ್, ಅಂದರೆ ಕಂಪ್ಲೀಟ್ ಅಲ್ಲ. ಆಂಪೇರಿಯನ್, ನೀವೇನು AC ಆಂಪೇರಿಯನ್ ಸರ್ಕ್ಯೂಟ್ ಎಲ್ಲ ಕೇಳ್ತೀರಲ್ವ, ಅದು ಕಂಪ್ಲೀಟ್ ಅಲ್ಲ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದು ಟರ್ಮ್ನ ಇನ್ಕ್ಲೂಡ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ನೋಡಿ, ಇಲ್ಲೂ ಕರೆಂಟ್ ಬರ್ತಾ ಇದೆ, ಇಲ್ಲೂ ಕರೆಂಟ್ ಬರ್ತಾ ಇದೆ, ಮತ್ತು ಇಲ್ಲೂ ಕರೆಂಟ್ ಹೋಗ್ತಾ ಇದೆ. ಬಟ್ ಈ ಸೆಂಟ್ರಲ್ ಎಲ್ಲಿ ಡಿಸಪಿಯರ್ ಆಗ್ತಾ ಇದೆ? ವೇರ್ ದ ಕರೆಂಟ್ ಇಸ್ ಡಿಸಪಿಯರಿಂಗ್. ದಟ್ ಇಸ್ ಸಿಂಪಲ್ ಲಾಜಿಕ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಒಂದು ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸಿಂಪಲ್, ಅರ್ಥ ಆಯ್ತಾ? ಸೊ ಎಕ್ಸಾಮಲ್ಲಿ ಕೇಳ್ತಾರೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಡಿರೈವೇಷನ್ ನೆಸೆಸಿಟಿ ಇಲ್ಲ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಏನು ಕೇಳ್ತಾರೆ? ಸೊ ಕರೆಂಟ್ ಪ್ರೊಡ್ಯೂಸ್ ಡ್ಯೂ ಟು ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿತ್ ದ ಟೈಮ್, ದಟ್ ಇಸ್ ಕಾಲ್ಡ್ ಅಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ I is equal to ID is equal to epsilon into d∅dt. ಒಂದು ಎಕ್ಸಾಮಲ್ಲಿ ಡಿರೈವೇಷನ್ ಕೇಳಿದ್ರೆ ವಿ ನೋ ಕ್ಲಿಯರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಡ್ಯೂ ಟು ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸೆಂಟ್ರಲ್ಲಿ σ/ε0 ಇರುತ್ತೆ, Q/A σ/ε0. ಅದರಿಂದ ಡಿರೈವೇಷನ್ ಮಾಡ್ತೀವಿ. ಜಸ್ಟ್ ಸಿಂಪಲ್ ಮಕ್ಕಳೇ. ಫ್ಲಕ್ಸ್ ಫಾರ್ಮುಲಾ ತಗೋ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸಬ್ಸ್ಟಿಟ್ಯೂಟ್ ಮಾಡಿ, d∅dt ಡಿಫ್ರೆನ್ಷಿಯೇಟ್ ಮಾಡಿ, ಯು ವಿಲ್ ಗೆಟ್, ಯು ವಾಂಟ್ ಟು ಫೈಂಡ್ ಅಟ್ ಕರೆಂಟ್. ಸೊ ε0 ಈ ಕಡೆ ಶಿಫ್ಟ್ ಮಾಡಿ, I is equal to d∅dt is equal to ID epsilon times of d∅dt, dq/dt. I is equal to epsilon times of, ಸೊ ಯಾರು ಶಿಫ್ಟ್ ಮಾಡಿ, ನಾ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಯು ಗೋಯಿಂಗ್ ಟು ಗೆಟ್ dq/, q, ಡೋಂಟ್ ಗೆಟ್ ಕನ್ಫ್ಯೂಸ್, ದಿಸ್ ಇಸ್ q. ಸೊ dq/dt is basically ID, that should be equal to epsilon times of d∅dt. ಡಿರೈವೇಷನ್ ಕೇಳಿಲ್ಲ ಇದುವರೆಗೂ, ಐ ಜಸ್ಟ್ ಗಿವನ್ ದ್ಯಾಟ್. ಬಟ್ ಎಕ್ಸಾಂಪಲ್ ಕೇಳ್ತಾರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, ಎಕ್ಸ್ಪ್ರೆಷನ್ ಬರೀಬೇಕು. ವಾಟ್ ಈಸ್ d∅dt, ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸಿಂಪಲ್, ಅರ್ಥ ಇದೆ ಕ್ಲಿಯರ್ ಆಗಿ? ನಂತರ ಸಪೋಸ್ ನಾನು ಯಾವುದೊಂದು ಕೆಪಾಸಿಟರ್ ತೊಗೊಂಡ್ರೆ, ಸೊ ಕೆಪಾಸಿಟರ್ ತೊಗೊಂಡ್ರೆ ಏನಾಗುತ್ತೆ ಮಕ್ಕಳೇ? ಸೊ ಬೇಸಿಕಲಿ ಇಲ್ಲಿ ಕಂಡಕ್ಷನ್ ಕರೆಂಟ್ ಅಂತ ಹೇಳ್ತೀವಿ. ಕರೆಂಟ್ ಪ್ರೊಡ್ಯೂಸ್ ಯೂಸ್ ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅಂದರೆ ಒಂದು ವೈರಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದ್ದರೆ ದಟ್ಸ್ ಕಾಲ್ಡ್ ಕಂಡಕ್ಷನ್ ಕರೆಂಟ್. ಈ ಬಿಟ್ವೀನ್ ದೀಸ್ ಟು ಕೆಪಾಸಿಟರ್ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಚೇಂಜಿಂಗ್, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಅ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ನಂತರ ಮತ್ತೆ ಕಂಡಕ್ಷನ್ ಕರೆಂಟ್. ಸೊ ಈಗ ಒಂದು ಮ್ಯಾಕ್ಸ್ವೆಲ್ ಅವ್ರು ಬಂದು ಆಂಪಿಯರ್ ಈಕ್ವೇಷನ್ನ ಕರೆಕ್ಟ್ ಮಾಡ್ತಾರೆ.
Integration of BDL is equal to its mu naught times of not just IC, it is not just conduction current. ನಾವೇನು ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ಡಿಸ್ಕಸ್ ಮಾಡ್ತೀವಲ್ಲ, ಇಟ್ ಇಸ್ ನಾಟ್ ಅಲ್ಲಿನ ಬರೀ IC ತಗೊಂತೀವಿ ಕಂಡಕ್ಷನ್ ಕರೆಂಟ್, ಇಲ್ಲಿ IC ಪ್ಲಸ್ ID, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ IC is equal to mu naught times of IC, ID is equal to mu naught ಅಂದರೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ epsilon naught times of d∅dt ಸಬ್ಸ್ಟಿಟ್ಯೂಟ್ ಮಾಡಿದ್ರೆ when I multiply this I am going to get mu naught into epsilon naught into d∅dt ಅಂತ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇದನ್ನು ಈಕ್ವೇಷನ್ನ ಕೇಳ್ತಾರೆ, ಈ ಈಕ್ವೇಷನ್ ಬರೆದು ಜಸ್ಟ್ ಎಕ್ಸ್ಪ್ಲೇನ್ ವಾಟ್ ಈಸ್ mu naught is permeability, IC is conduction current, ID is basically displacement current, epsilon naught is permittivity of free space ಅಂತ ನೀವು ಬರೆದ್ರೆ ಸಾಕು. ಅರ್ಥ ಆಯ್ತಾ? ಸಿಂಪಲ್ ಆಗಿ ಎಕ್ಸಾಮಲ್ಲಿ ಕೇಳ್ತಾರೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆ್ಯಂಡ್ ಡೆಫಿನೇಷನ್ ಬರೀಬೇಕು. ಅದಾದಮೇಲೆ ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ದು ಕರೆಕ್ಟೆಡ್ ಫಾರ್ಮುಲಾ ಬರೆದು ಅದರ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇಟ್ ಇಸ್ ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ನಂತರ ಆಫ್ಟರ್ ಒನ್ಸ್ ಯು ಅಂಡರ್ಸ್ಟುಡ್ ದಿಸ್, ಸಿ ವಾಟ್ ವಿ ಅಂಡರ್ಸ್ಟುಡ್ ಇಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜೊತೆಯಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ EM ವೇವ್ಸ್. ಟುಡೇ ಎವ್ರಿಥಿಂಗ್, ಇವತ್ತು ನೀವು ಯಾವುದೇ ಒಂದು ಕರೆಂಟಿಂದ ಹಿಡಿದು ರೇಸಿಂದ ಯುವರ್ EM ವೇವ್ಸ್, ಎವ್ರಿವೇರ್ EM ವೇವ್ಸ್. ವಿತೌಟ್ EM ವೇವ್ಸ್ ಯು ಕಾಂಟ್ ಈವನ್, ನೀವು EM ವೇವ್ಸ್ ಇಲ್ದಿರ ನಡೆಯೋಕ್ಕಾಗುತ್ತಾ? ನಾಟ್ ಇವನ್ ಪಾಸಿಬಲ್. ಸನ್ರೈಸ್ ಆರ್ EM ವೇವ್ಸ್, ರೈಟ್? ಸೊ UV ರೈಸ್, ಸೊ ಯು ಕಾಂಟ್ ಈವನ್ ಎಸ್ಕೇಪ್. EM ವೇವ್ಸ್ ಆರ್ ಎವ್ರಿವೇರ್. ನನಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮೈಕಿಂದ ಅಲ್ಲಿಗೆ ಒಂದು ವೇವ್ ಹೋಗ್ತಾ ಇದೆ, ಇದರಿಂದ ಒಂದು ವೇವ್ ಎಮಿಟ್ ಆಗ್ತಾ ಇದೆ, ಅಲ್ಲಿ ಕ್ಯಾಮ್ರಾಯಿಂದ ಇನ್ಫ್ರಾರೆಡ್ ರೇಸು ಎಮಿಟ್ ಆಗ್ತಾಯಿದೆ. ನೋಡಿ, ಇಲ್ಲಿ ರಿಮೋಟ್ ಇಟ್ಕೊಂಡಿದ್ದೀನಿ, ಐ ಹ್ಯಾವ್ ಕೆಪ್ ದ ರಿಮೋಟ್ ಇಯರ್. ಸೊ ರಿಮೋಟಲ್ಲಿ IR ರೇಸ್ ಹೋಗ್ತಾ ಇದೆ, ನನಗೆ ಟಚ್ ಮಾಡ್ಬೋದು. ಸೋ ಮೆನಿ ಥಿಂಗ್ಸ್. ದ ಸ್ಟುಡಿಯೋ ಈಸ್ ರನ್ನಿಂಗ್ ಡ್ಯೂ ಟು EM ವೇವ್ಸ್. ಅರ್ಥ ಆಯ್ತಾ? ಸೊ ದಿಸ್ ದ EM ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎರಡು ಕಂಟಿನ್ಯೂಸ್ ಆಗಿ ವೇರಿ ಆಗ್ತಾ ಇರುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಈಗ ಈ EM ವೇವ್ಸ್ದು ಬೇಸಿಕಲಿ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ EM ವೇವ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು ಪ್ರಾಪರ್ಲಿ, ಅದರ ಅಪ್ಲಿಕೇಶನು, ಅದರ ಪ್ರೊಡಕ್ಷನ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಸಿಂಪಲ್ ಮಕ್ಕಳೇ. ಸೊ ಈಗ ಫಾರ್ ಎಕ್ಸಾಂಪಲ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, IR ರೇಸ್, ಲೈಟ್ ರೇಸ್, UV ರೇಸ್, ಎಕ್ಸ್ ರೇಸ್, ಗಾಮಾ ರೇಸ್, ಇದು EM ವೇವ್ಸ್. ರೇಡಿಯೋ ವೇವ್ಸು ವೇವ್ಲಿನ್ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ನಿಮ್ಮದು ಗಾಮಾ ರೇಸ್ದು ರೇಡಿಯಸ್ ತುಂಬ ಕಡಿಮೆ ಇರುತ್ತೆ. ಸೊ ಗಾಮಾ ರೇಸ್ ಆರ್ ಲೆಸ್ಸರ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಗಾಮಾ ರೇಸ್ದು, ಬಟ್ ವೇವ್ ಲೆಂತು ಜಾಸ್ತಿ ಇರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಬ್ವಿಯಸ್ಲಿ ಇಫ್ ಯು ಹ್ಯಾವ್ ಸಮಥಿಂಗ್ ಲೈಕ್ ದಿಸ್ ಇಸ್ ಹೈ ಫ್ರೀಕ್ವೆನ್ಸಿ, ದಟ್ ಮೀನ್ಸ್ ದಿಸ್ ಇಸ್ ಹೈ ವೇವ್ ಲೆಂತ್, ಲೋ ಫ್ರೀಕ್ವೆನ್ಸಿ. ಇದು ಹೈ ಫ್ರೀಕ್ವೆನ್ಸಿ, ದಿಸ್ ಇಸ್ ಲೋ ಫ್ರೀಕ್ವೆನ್ಸಿ, ಹೈ ವೇವ್ ಲೆಂತ್ ಅಲ್ವಾ, ಇದು ರಿವರ್ಸ್ ಇರುತ್ತೆ. ಈ ಆರ್ಡರ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಾನು MCQs ಚೆಕ್ ಮಾಡ್ತಾ ಇದ್ದಾಗ ಈ ಆರ್ಡರ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಜಸ್ಟ್ ಆರ್ಡರ್, ಈ ಆರ್ಡರಲ್ಲಿ ದೇ ವಿಲ್ ಗಿವ್ ಯು ಎನಿ 4 rays and they'll ask you to arrange in the increasing order of wavelength or arrange in the increasing order of frequency, which comes first, which comes second. ಈ ಥರ MCQs ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಬೇಕು ನೀವು. ಅದು ಬಿಟ್ಟು ಅದು ಹೇಗೆ ಪ್ರೊಡಕ್ಷನ್ ಆಗುತ್ತೆ, ಇದು ಯು ಶುಡ್ ರಿಮೆಂಬರ್ ದಿಸ್. ಅದಾದಮೇಲೆ ಡಿಟೆಕ್ಷನ್ ಹೇಗೆ ಮಾಡೋದು, ಜಸ್ಟ್ ಅಪ್ರಾಕ್ಸಿಮೇಟ್ಲಿ, ಇದೇನು ಎಕ್ಸಾಕ್ಟ್ ನಂಬರ್ಸ್ ಬೇಕಾಗಿಲ್ಲ, ಅಪ್ರಾಕ್ಸಿಮೇಟ್ ನಂಬರ್ಸ್ ವೇವ್ಲಿ ನೆನ್ಪಿಟ್ಕೊಂಡ್ರು ಸಾಕು. ಆಯಿತಾ? ನೆಕ್ಸ್ಟು ಅದಾದಮೇಲೆ ಅಪ್ಲಿಕೇಶನ್ಸ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಬಂದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ನಿಮ್ಮ NCERT ಬುಕ್ಕಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ ಇದೆ, 5 ಲೈನ್ ಇದೆ ಅಷ್ಟೇ. ಆ 5 ಲೈನ್ ಜಸ್ಟ್ ಒಂದ್ಸತಿ ಗ್ಲಾನ್ಸ್ ಮಾಡಿಬಿಟ್ರೆ that is sufficient. Every question comes from there only. I have already listed ಎಲ್ಲ ಇದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ಬೇಸಿಕಲಿ. ಸೊ ಲೋ ಫ್ರೀಕ್ವೆನ್ಸಿ, ಬೇಸಿಕಲಿ ಆಬ್ವಿಯಸ್ಲಿ ರೇಡಿಯೋ ವೇವ್ಸ್ ಆರ್ ಲೋ ಫ್ರೀಕ್ವೆನ್ಸಿ, ಹೈ ವೇವ್ ಲೆಂತ್, ಆ್ಯಂಡ್ ದಿಸ್ ಇಸ್ ಹೈ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಆ್ಯಂಡ್ ಲೋ ವೇವ್ ಲೆಂತ್, ಶಾರ್ಟ್ ವೇವ್ ಲೆಂತ್ಸ್. ಗಾಮಾ ರೇಸ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾವ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅದು ಎನರ್ಜಿ ಜಾಸ್ತಿ ಕ್ಯಾರಿ ಮಾಡುತ್ತೆ. ಎಲ್ಲಿಂದ ಕಲ್ತ್ರಿ ಇದು? ಸೇಮ್ ಫೋಟಾನ್ is equal to hν is equal to frequency, dual nature of radiation. ನಂತರ ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ರೇಡಿಯೋ ವೇವ್ಸ್ನ? ಟೆಲಿವಿಷನು, ಬ್ರಾಡ್ಕಾಸ್ಟಿಂಗು, ಸ್ಯಾಟಲೈಟ್ ಟ್ರಾನ್ಸ್ಮಿಷನು, ಮೈಕ್ರೋವೇವ್ಸ್ನ. ಈ ಮೈಕ್ರೋವೇವ್ಸ್ನ ನಾವು ಹೀಟ್ ಮಾಡ್ತೀವಲ್ಲ, ಸೊ ಬೇಸಿಕಲಿ ಮೈಕ್ರೋವೇವ್ಸ್ ಹೋಗಿ ಫುಡ್ ಪಾರ್ಟಿಕಲ್ಸ್ನ ಹೀಟ್ ಮಾಡುತ್ತೆ, ಅದು ವೈಬ್ರೇಟ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ನೀವೆಲ್ಲ ಮೈಕ್ರೋವೇವ್ಸಲ್ಲಿ ದೇ ಆರ್ ಯೂಸಿಂಗ್ ದಿ ಸೇಮ್ ಟೆಕ್ನಾಲಜಿ. IR ರೇಸು, ಸೊ ಬೇಸಿಕಲಿ ಥರ್ಮಲ್ ಇಮೇಜಿಂಗು, ಶಾರ್ಟ್ ರೇಂಜ್ ಕಮ್ಯುನಿಕೇಷನ್ಸ್ ಆಗಲಿ, TV ಕಂಟ್ರೋಲ್, ಸೆಕ್ಯೂರಿಟಿ ಕಂಟ್ರೋಲ್ಸು, ಈ ನಮ್ಮ ರೆಕಾರ್ಡಿಂಗ್ ಸ್ಟುಡಿಯೋ, ನಮ್ಮ ರಿಮೋಟ್ಸು ಎಲ್ಲ ಅದರಲ್ಲೇ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ನಂತರ ಅಗೇನ್ ವಿಸಿಬಲ್, ಯು ಹ್ಯಾವ್ ವಿಷನ್ನು, ಫೋಟೋಗ್ರಫಿ ಇವೆಲ್ಲ ನೋಡಬೇಕಂದ್ರೆ ವಿಸಿಬಲ್ ರೇಸ್, ನೀವು ಫೋಟೋ ತೆಗಿಬೇಕು ವಿಸಿಬಲ್ ರೇಸ್. ಅಲ್ಟ್ರಾವೈಲೆಟ್ ರೇಸ್ ಬಂದುಬಿಟ್ಟು ಯು ಹ್ಯಾವ್ ಸೆಕ್ಯೂರಿಟಿ ಮಾರ್ಕಿಂಗು, ಫ್ಲೋರೆಸೆಂಟ್ ಲ್ಯಾಂಪ್ ಸ್ಕ್ರೀನ್ಸು. ಇದು ಮೇನ್ಲಿ ಡಿಸ್ಇನ್ಫೆಕ್ಟೆಂಟ್ಗೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಅಲ್ಟ್ರಾವೈಲೆಟ್ ಯೂಸ್ ಫಾರ್ ಲಾಸಿಕ್ ಆಲ್ಸೋ. ಆ ಲಾಸಿಕ್ ಲೇಸರ್ ಈ ನಡುವೆ ಯು ಕ್ಯಾನ್ ಕರೆಕ್ಟ್ ಇಟ್ ಯೂಸಿಂಗ್ ಯುವರ್ ಐಸೈಟ್ ಕರೆಕ್ಟ್ ಮಾಡ್ಕೊಬೋದಲ್ವಾ. ಸೊ ತುಂಬ ಒಳ್ಳೊಳ್ಳೆ ಸರ್ಜರೀಸ್ ಬಂದುಬಿಟ್ಟಿದೆ ಈಗ ಲಾಸಿಕ್ ಎಲ್ಲನೂ.
ಅದಾದಮೇಲೆ ನೆಕ್ಸ್ಟ್ ಎಕ್ಸ್ರೇಸ್ ಅಬ್ಸರ್ವಿಂಗ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆಬ್ಜೆಕ್ಟ್ಸು ಎಕ್ಸ್ರೇಸ್ ತೊಗೊಬೇಕಲ್ವ ನೀವು ಯಾರು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಎಕ್ಸ್ರೇ ತೆಗಿತಾರೆ ನಿಮ್ಮದು. ಸೊ ಅದರಿಂದ ಸೊ ಇಂಟರ್ನಲ್ ಆಬ್ಜೆಕ್ಟ್ಸನ್ನ ನೋಡೋದಕ್ಕೋಸ್ಕರ ಎಕ್ಸ್ರೇಸ್ ಬಿಕಾಸ್ ದೇ ಕಾಂಟ್ ಪೆನಿಟ್ರೋಟ್ ಟು ಬೋನ್ಸ್ ಆ್ಯಂಡ್ ಆಲ್. ಸೊ ಅದು ಆರ್ಗನ್ಸ್ ಥಿಕ್ ಆರ್ಗನ್ಸ್ ಎಲ್ಲ ಅದೆಲ್ಲ ನಿಂಗೆ ಪ್ರಾಪರಾಗಿ ಕಾಣ್ತದೆ ಎಕ್ಸ್ರೇ ಅಲ್ಲಿ. ನಂತರ ಗಾಮಾ ರೇಸ್ ಆರ್ ವೆರಿ ಹೈ ಎನರ್ಜಿ ವೇವ್ಸ್ ಬೇಸಿಕಲಿ ಆ್ಯಂಡ್ ದೀಸ್ ಆರ್ ಕ್ಯಾನ್ ಬಿ ಯೂಸ್ ಟು ಈವನ್ ಕಿಲ್ ಎ ಕ್ಯಾನ್ಸರ್ ಟ್ಯೂಮರ್ಸ್. ಒಂದು ಯಾವುದೇ ಕ್ಯಾನ್ಸರ್ ಟ್ಯೂಮರ್ ಇದೆ ಅದನ್ನ ಸಾಯಿಸೋಕ್ಕೋಸ್ಕರ ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಗಾಮಾ ರೇಸ್ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡಿರಿ. ಸೊ ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ಯು ಲಾಸ್ಟ್ ಇನ್ ದ ನಿಮ್ಮ ಎಕ್ಸಾಮಲ್ಲೂ ಅದೇ ಕೇಳ್ತಾರೆ. ನಿಮ್ಮ ಮಾಡೆಲ್ ಪೇಪರ್ ಚೆಕ್ ಮಾಡಿದ್ರು ಸೇಮ್ ಕ್ವಶನ್ಸ್ ಕೇಳಿದ್ದಾರೆ ಮಕ್ಕಳು ಅಷ್ಟೇ. ಸೊ ಈ ಚಾಪ್ಟ್ರಲ್ಲಿ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಅದಾದಮೇಲೆ ಬಿಕಾಸ್ ದೇರ್ ಈಸ್ ಅನ್ ಇಶ್ಯೂ ಬೇಸಿಕಲಿ ಸೇಮ್ ಪಾಯಿಂಟ್ ಹತ್ರ ನಾನು ಇದನ್ನು ಯೂಸ್ ಮಾಡಿ ಡಿಫ್ರೆಂಟ್ ನನಗೆ ವ್ಯಾಲ್ಯೂಸ್ ಒಂದು ಕಡೆ ವ್ಯಾಲ್ಯೂ ಬರ್ತದೆ, ಒಂದು ಕಡೆ ಝೀರೋ ಬರ್ತಾಯಿದೆ. ದೇರ್ ಫೋರ್ ವಿ ಯೂಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ದೇರ್ ಫೋರ್ ದೇರ್ ಇಸ್ ಸಮ್ ಕೈಂಡ್ ಆಫ್ ದೇರ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ದ ಈಕ್ವೇಷನ್ ಅಂತ. ಅದನ್ನು ಆ್ಯಡ್ ಮಾಡೋಕ್ಕೋಸ್ಕರ ಡಿಸ್ಪ್ಲೇಸ್ಮೆಂಟ್ ಕರೆಂಟು ಜಸ್ಟ್ ನೆನ್ಪಿಟ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇನ್ ಈಕ್ವೇಷನ್, ಅದಾದಮೇಲೆ ಆಂಪಿಯರ್ ಮ್ಯಾಕ್ಸ್ವೆಲ್ ಈಕ್ವೇಷನ್, ಅದಾದಮೇಲೆ EM ವೇವ್ಸ್ ದೇರ್ ಅಪ್ಲಿಕೇಶನ್ಸ್. ಇಷ್ಟು ನೆನ್ಪಿಟ್ಕೊಂಡ್ರೆ ದಿಸ್ ಚಾಪ್ಟರ್ ಈಸ್ ಫುಲ್ಲಿ ಕಂಪ್ಲೀಟ್ ಅಷ್ಟೇ ಮಕ್ಕಳು. 3 ಮಾರ್ಕ್ಸ್ ಹೇಳ್ತಾರೆ, ಆರಾಮಾಗಿ ಮಾಡಿ. ಅದು ಬೇರೆ ಎಲ್ಲ ಚಾಪ್ಟರ್ಸು 1 ಶಾರ್ಟ್ ಲೆಕ್ಚರ್ಸು ಅಲ್ಲಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಸ್ಟಡಿ ಮಾಡಿ, ಚೆನ್ನಾಗಿ ಓದಿ, ಟೆನ್ಷನ್ ತೊಗೊಬೇಡಿ ಆಯಿತಾ. ಸೊ ಸೇಮ್ ಏನು ನಾನು ಟೀಚ್ ಮಾಡಿದ ಮೋರಲೆಸ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಬರುತ್ತೆ, ಸೇಮೇ ಬರುತ್ತೆ, ಎಲ್ಲ ಕವರ್ ಮಾಡಿ ನೀವು, ಅರ್ಥ ಆಯಿತಾ. ಸೊ ಟೆನ್ಷನ್ ತೆಗೆದು ಆರಾಮಾಗಿ ಓದಿ. ಯು ವಿಲ್ ರಿಯಲಿ ಎಕ್ಸೆಲ್ ಇನ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಬಾಯ್ ಆ್ಯಂಡ್ ಟೇಕ್ ಕೇರ್.